ನಿಯತ್ತು ಅನ್ನುವುದು ನಿನ್ನಲ್ಲಿ ಇದ್ದರೆ ಯಾರೇ ಕೈ ಬಿಟ್ಟರೂ ಕೂಡ ಕಾಣದೇ ಇರುವಂತಹ ಒಂದು ಕೈ ನಿನ್ನನ್ನು ಸದಾಕಾಲ ಕಾಪಾಡುತ್ತದೆ ಎನ್ನುವುದನ್ನು ಮರೆಯಬೇಡ. ಯಶಸ್ಸು ನೀನು ಬೆಳೆಯುವೆ ಎಂದು ತಿಳಿದಾಗ ಜನರು ನಿನ್ನನ್ನು ತಡೆಹಿಡಿಯಲು ಪ್ರಯತ್ನಿಸುತ್ತಾರೆ. ಆದರೆ ಒಂದು ದಿನ ಅವರೇ ನಿನ್ನ ನೆರಳಿಗಾಗಿ ಬಯಸಿ ನಿನ್ನ ಮುಂದೆ ಬಂದು ನಿಲ್ಲುತ್ತಾರೆ ಎನ್ನುವುದನ್ನು ಮರೆಯಬೇಡ. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನುವುದಕ್ಕೆ ಹೋಗಬೇಡಿ. ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡುವುದಕ್ಕೆ ಹೋಗಬೇಡಿ. ಚಿಂತನೆಗಳು ಹೆಚ್ಚಾಗುವ ಹಾಗೆ ವಿಪರೀತವಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವವರು ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತವಾಗಿಯೂ ಕೂಡ ಬಳಕೆಯಾಗುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದರ ಮುಖಾಂತರ ನಮ್ಮ ಈ ಒಂದು ಪ್ರಯತ್ನಕ್ಕೆ ಒಂದೇ ಒಂದು ಬೆಂಬಲವನ್ನು ಸೂಚಿಸಿ ಎಂದು ಹೇಳುತ್ತಾ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಮುಖ್ಯ ಅಂಶವನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ಚರ್ಚಿಸೋಣ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯುವುದಿಲ್ಲ, ಹಳ್ಳ ಸಾಗರವಾಗುವುದಿಲ್ಲ. ಹಾಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಮಾತ್ರ ಪರಿಹಾರ ಸಿಗಬೇಕು ಅಂದರೆ ಹೇಗೆ ತಾನೇ ಅದು ಸಿಗುವುದಕ್ಕೆ ಸಾಧ್ಯವಾದೀತು? ಕಾಲ ಎಲ್ಲವನ್ನೂ ಕೂಡ ಸರಿಪಡಿಸುತ್ತದೆ. ನಮಗೆ ಬೇಕಾಗಿರುವುದು ತಾಳ್ಮೆ ಒಂದೇ. ತಂದೆ ಬಡವನಾಗಿರಬಹುದು, ಆದರೆ ತಂದೆ ಇರುವಾಗ ಮಕ್ಕಳು ಎಂದಿಗೂ ಕೂಡ ಬಡವರು ಆಗುವುದೇ ಇಲ್ಲ. ಇದನ್ನು ಮರೆಯಬೇಡಿ. ದೇವರು ಸೃಷ್ಟಿಸಿದ ದೇವತೆ ತಾಯಿ, ದೇವರು ಸೃಷ್ಟಿಸಿರುವಂತಹ ಖುಷಿ ಮಡದಿ, ದೇವರು ಸೃಷ್ಟಿಸಿರುವಂತಹ ನಂಬಿಕೆ ಸೋದರ, ದೇವರು ಸೃಷ್ಟಿಸಿರುವಂತಹ ಕೊನೆಯ ಕಣ್ಣೀರ ಹನಿ ಸೋದರಿ, ದೇವರು ಸೃಷ್ಟಿಸಿರುವಂತಹ ದುಃಖದ ಸಾಗರ ಸಂಬಂಧಗಳು, ದೇವರು ಸೃಷ್ಟಿಸಿರುವಂತಹ ದೃಢ ನಂಬಿಕೆ ಗೆಳೆಯ, ಇವೆಲ್ಲವನ್ನೂ ಕೂಡ ಸುಳ್ಳಾಗಿಸಿದ್ದು ಮನುಷ್ಯ ಸೃಷ್ಟಿಸಿದಂತಹ ಕಾಗದವೆಂಬ ಹಣ ಮಾತ್ರ ಎನ್ನುವುದನ್ನು ಮರೆಯಬೇಡಿ. ದಂಪತಿಗಳ ಮಧ್ಯೆ ಕ್ಷಮಿಸುವ ಗುಣ ಇರಬೇಕು. ಇಬ್ಬರ ಮಧ್ಯೆ ನಾನು ಎನ್ನುವ ಮನೋಭಾವ ಇರಬಾರದು. ಇಬ್ಬರಲ್ಲಿಯೂ ಕೂಡ ಹಠ ಇರಬಾರದು. ಇಬ್ಬರಲ್ಲಿಯೂ ಕೂಡ ಒಬ್ಬರಿಗೊಬ್ಬರು ಸೋಲುವ ಮನಸ್ಸು ಇರಬೇಕು. ಇಬ್ಬರ ಮಧ್ಯೆ ನಂಬಿಕೆ ಅನ್ನುವುದು ಬಹು ಮುಖ್ಯವಾಗಿ ಬೇಕು. ಯಾವುದೇ ವಿಚಾರದಲ್ಲಿಯೂ ಕೂಡ ಮುಚ್ಚು ಮರೆ ಎನ್ನುವುದು ಇರಲೇಬಾರದು. ಅದು ಯಾವುದೇ ವಿಷಯವಾದರೂ ಕೂಡ ಸರಿ. ತುಳಸಿಯನ್ನು ವೃಕ್ಷ ಎಂದು, ಗೋವನ್ನು ಪಶು ಎಂದು, ತಂದೆ ಮತ್ತು ತಾಯಿಯನ್ನು ಮನುಷ್ಯರೆಂದು ಯಾವತ್ತೂ ಪರಿಗಣಿಸದಿರಿ. ಈ ಮೂರು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಒಂದು ಹೆಣ್ಣು ಮಗುವಾಗಿ ಹುಟ್ಟಿದಾಗ ಸಮಾಜ ಏನೇ ಹೇಳಿದರೂ ಕೂಡ ಲೆಕ್ಕಿಸದೆ ತನ್ನ ಮಗಳ ಸುಖಕ್ಕೋಸ್ಕರ ತಾನು ಕಷ್ಟವನ್ನು ಅನುಭವಿಸುತ್ತಾನೆ. ತನ್ನ ಆಸೆ ಆಕಾಂಕ್ಷೆಗಳನ್ನು ಮರೆತು ತನ್ನ ಮಗಳ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಲು ಮುಂದಾಗುವ ಒಂದೇ ಒಂದು ಜೀವ ಅಂದರೆ ಅದು ಅಪ್ಪ. ತಂದೆ ತಾಯಿಗಳನ್ನು ಇದ್ದಾಗ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಮಕ್ಕಳ ಆದ್ಯ ಕರ್ತವ್ಯವಾಗಬೇಕು. ತಂದೆಯಿಂದ ಬಯಸಿಕೊಂಡ ಮಗ, ಗುರುವಿನಿಂದ ಗದರಿಸಿಕೊಂಡ ಶಿಷ್ಯ ಮತ್ತು ಅಕ್ಕ ಸಾಲಿಗನಿಂದ ಏಟು ತಿಂದ ಬಂಗಾರ, ಈ ಎಲ್ಲವೂ ಕೂಡ ಈ ಎಲ್ಲ ಜನರ ಮೆಚ್ಚುವ ಆಭರಣಗಳು ಆಗುತ್ತವೆ ಎನ್ನುವುದನ್ನು ಮರೆಯಬೇಡಿ. ಚಿಂತೆ ಇಲ್ಲದ ಜೀವನವನ್ನು ಭಗವಂತ ಯಾರಿಗೂ ಕೂಡ ನೀಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಚಿಂತೆಯನ್ನು ಮರೆಸುವಂತಹ ಸಂಬಂಧವನ್ನು ಖಂಡಿತವಾಗಿಯೂ ಕೂಡ ನೀಡಿರುತ್ತಾನೆ. ಅಂತಹ ಸಂಬಂಧಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೆಟ್ಟವರಷ್ಟೇ ಕೆಟ್ಟದ್ದನ್ನು ಮಾಡುವುದಿಲ್ಲ. ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿಯೇ ಒಳ್ಳೆಯವರಂತೆ ಇರುವಂತಹ ಅದೆಷ್ಟೋ ಜನ ನಮಗೆ ಗೊತ್ತಿಲ್ಲದಂತೆಯೇ ನಮಗೆ ಕೆಟ್ಟದ್ದನ್ನು ಮಾಡುತ್ತಾರೆ. ಅಂಥವರಿಂದ ಕೊಂಚ ದೂರವನ್ನು ಕಾಯ್ದುಕೊಳ್ಳಬೇಕಾಗಿರುವುದು ನಿಮ್ಮ ಕರ್ತವ್ಯವಾಗಬೇಕು. ಸೂರ್ಯನ ತಾಪ, ತಂದೆಯ ಕೋಪ ಇವೆರಡನ್ನೂ ಕೂಡ ಸಹಿಸಿಕೊಳ್ಳಿ. ಏಕೆಂದರೆ ಸೂರ್ಯ ಮುಳುಗಿದರೆ ಜಗತ್ತು ಕತ್ತಲು, ತಂದೆ ಇಲ್ಲದೆ ಇದ್ದರೆ ಜೀವನವೇ ಕತ್ತಲಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರನ್ನಾದರೂ ಪ್ರೀತಿಸುವಾಗ ತಾಯಿಯಾಗಬೇಕು, ಏನನ್ನಾದರೂ ಕೊಡಿಸುವಾಗ ತಂದೆಯಾಗಬೇಕು.
ಏಕೆಂದರೆ ಈ ಎರಡೂ ವಿಷಯದಲ್ಲಿ ಅವರಿಬ್ಬರನ್ನ ಮೀರಿಸುವರು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಎನ್ನುವ ಸತ್ಯವನ್ನು ಅರಿತು ನಾವು ಜೀವನವನ್ನು ನಿರ್ವಹಿಸಬೇಕು. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತು ತಂದು ಕೊಡಬಹುದು. ನಾವು ಕಲಿಯುವ ವಿದ್ಯೆ ನಮಗೆ ಅರಿವು ತಂದು ಕೊಡಬಹುದು. ನಮ್ಮ ಒಳ್ಳೆಯ ನಡತೆ ಮಾತ್ರ ನಮಗೆ ಗೌರವವನ್ನು ತಂದು ಕೊಡುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ನಡತೆಯನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು. ನಾಲಿಗೆಯ ಮೇಲೆ ಹಿಡಿತ ಎನ್ನುವುದು ಇರಲಿ. ಗಂಡನ ಮನೆಯಲ್ಲಿ ರಾಣಿಯ ಹಾಗೆ ಇರಬೇಕು ಅಥವಾ ಕೆಲಸದಾಳಾಗಿ ಇರಬೇಕು ಎಂಬುದು ಹಣೆ ಬರಹದಿಂದ ಅಲ್ಲ. ನಮ್ಮ ನಾಲಿಗೆಯಿಂದ ಎಷ್ಟು ಸಂಸಾರಗಳು ಹಾಳಾಗಿರುವುದು ಹಣೆ ಬರಹದಿಂದ ಅಲ್ಲ, ನಾವು ಮಾತನಾಡುವಂತಹ ನಾಲಿಗೆಯಿಂದಲೇ ಹಾಳಾಗಿರುತ್ತವೆ. ಗಂಧ ತಿಕ್ಕಿದ್ದಷ್ಟು ಸುಗಂಧ, ಕಬ್ಬು ಜಗ್ಗಿದ್ದಷ್ಟು ಸಿಹಿ, ಚಿನ್ನ ಒಡೆದಷ್ಟು ಹೊಳಪು. ಜೀವನವೂ ಹಾಗೆ, ನೋವು ಅನುಭವಿಸಿದ್ದಷ್ಟು ಸುಂದರವಾಗಿ ಗೋಚರವಾಗುವುದು. ಹೆಂಡತಿನ ಏನನ್ನಾದರೂ ಅನ್ನುವ ಮೊದಲು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅವಳ ಹಾಗೆ ಏನೂ ನಮ್ಮ ಜೀವನಕ್ಕೆ ಬರಲಿಲ್ಲ. ನೀವೇ ಅವಳನ್ನು ವಾದ್ಯಗಳ ಮೂಲಕ ನೀವು ಕರೆದುಕೊಂಡು ಬಂದಿರುತ್ತೀರಾ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕೊನೆ ಎನ್ನುವುದು ಇದ್ದೇ ಇರುತ್ತದೆ. ನಿಮ್ಮ ಜೀವನದಲ್ಲಿಯೂ ಕೂಡ ನೋವು ಸಮಸ್ಯೆಗಳು ಬಂದಿರಬಹುದು. ಎಲ್ಲವನ್ನ ಮೆಟ್ಟಿ ನಡೆದಾಗ ಮಾತ್ರ ಜೀವನವನ್ನು ಪರಿಪೂರ್ಣವಾಗಿ ಅನುಭವಿಸುವುದಕ್ಕೆ ಸಾಧ್ಯವಾದೀತು. ಪ್ರತಿಫಲವಾಗಿ ಅಪ್ಪ ಮತ್ತು ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಮಟ್ಟಕ್ಕೆ ಮಕ್ಕಳನ್ನು ನಾವು ಇವತ್ತು ನೋಡುತ್ತಿದ್ದೇವೆ. ದೇವಸ್ಥಾನದ ಒಳಗೆ ಹೋಗಿ ಬರುವಷ್ಟರಲ್ಲಿ ಬೂದಿ ವಿಭೂತಿಯಾಗುತ್ತದೆ, ನೀರು ತೀರ್ಥವಾಗುತ್ತದೆ, ಅಕ್ಕಿ ಅಕ್ಷತೆಯಾಗುತ್ತದೆ, ಕೊಬ್ಬರಿ ಪ್ರಸಾದವಾಗುತ್ತದೆ, ಅನ್ನ ನೈವೇದ್ಯವಾಗುತ್ತದೆ. ಇಷ್ಟೆಲ್ಲ ಬದಲಾದರೂ ಮನುಷ್ಯ ಮಾತ್ರ ದೇವಾಲಯವನ್ನು ಪ್ರವೇಶಿಸಿ ಬದಲಾಗದೆ ಹೊರಗೆ ಬರುತ್ತಾನೆ. ವಿಪರ್ಯಾಸವಾದರೂ ಕೂಡ ಇದು ಸತ್ಯವಾಗಿರುವಂತಹ ಮಾತು ಅಲ್ಲವೇ? ಹೆಣ್ಣು ಮೇಣದ ಹಾಗೆ, ಪ್ರೀತಿಗೂ ಕರಗುತ್ತಾಳೆ, ಸಹನೆಗೂ ಕೂಡ ಕರಗುತ್ತಾಳೆ, ನೋವಿಗೂ ಕೂಡ ಕರಗುತ್ತಾಳೆ. ತಾಳ್ಮೆಯಿಂದ ತಾನು ಉರಿದು ಮನೆಗೆ ಬೆಳಕನ್ನು ನೀಡುತ್ತಾಳೆ. ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವ ಎನ್ನುವುದು ಇರುತ್ತದೆಯೋ ಆ ಮನೆ ಖಂಡಿತವಾಗಿಯೂ ಕೂಡ ಪ್ರಜ್ವಲಿಸುತ್ತದೆ. ಬೇಸಿಗೆ ಕಾಲದಲ್ಲಿ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಕೀಳಲು ಆಗದ ಬಂಡೆ ಕಲ್ಲು ಮಳೆಗಾಲದಲ್ಲಿ ತನ್ನಿಂದ ತಾನೇ ಉರುಳಿ ಹೋಗುತ್ತದೆ. ಜೀವನದಲ್ಲಿ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದೇ ಇರುವಂತಹ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಹೆ ಪಡುವಂತಹ ವೈರಿಗಳು ಇದ್ದರೆ ಎಷ್ಟು, ಹೋದರೆ ಎಷ್ಟು. ಇನ್ನೊಬ್ಬರಿಗೆ ಒಳ್ಳೆಯದು ಬಯಸದೇ ಇರುವಂತಹ ಮನಸ್ಸುಗಳಿಗೆ ನೀವು ಪಾಪವನ್ನು ಕಳೆಯಲು 10 ದೇವಸ್ಥಾನಗಳಿಗೆ ಸುತ್ತಾಡಿದರೆ ಏನು ತಾನೇ ಫಲ? ನೀವು ಮಾಡಿರುವ ಕರ್ಮದ ಫಲ ನಿಮ್ಮ ಬೆನ್ನಿಗೆ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಮಾಡುವ ಮೊದಲು ಒಳ್ಳೆಯ ಕರ್ಮಗಳನ್ನು ಮಾಡಿ. ಮೊಟ್ಟೆ ತನ್ನಿಂದ ತಾನೇ ಒಡೆದಾಗ ಮರಿ ಬರುವುದೇ ಹೊರತು ತಾವೇ ಒಡೆದಾಗ ಅಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಬೇಕು. ಈ ಭೂಮಿಯ ಮೇಲೆ ಯಾರು ಯಾರನ್ನೂ ಕೂಡ ತುಂಬ ದಿನ ಇಷ್ಟಪಡುವುದಿಲ್ಲ. ಕೇವಲ ಅವರವರ ಕೆಲಸ ಆಗುವವರೆಗೆ ಮಾತ್ರ ತುಂಬ ಪ್ರೀತಿಸುವ ಹಾಗೆ ನಟಿಸುತ್ತಾರೆ ಅಷ್ಟೇ. ಅವರಿಗೇನೂ ಲಾಭವಿಲ್ಲವೆಂದು ತಿಳಿದ ಮಾತ್ರಕ್ಕೆ ತಕ್ಷಣವೇ ಪ್ರೀತಿಯ ನಟನೆ ನಿಂತು ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಕೂಡ ಅನ್ನವನ್ನು ಉಣ್ಣುತ್ತಿದ್ದಾರೆ ಎಂದು ಅಹಂಕಾರವನ್ನು ಪಡುವುದಕ್ಕೆ ಹೋಗಬೇಡ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿ ಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆಯನ್ನು ಪಡು. ಒಂದು ವೇಳೆ ದೇವರು ನೀಡಿರುವಂತಹ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದು ಇರಲಿ, ನೀವೇ ಅನ್ನಕ್ಕಾಗಿ ಅಲಿಯಬೇಕಾಗಿರುವಂತಹ ಪ್ರಸಂಗ ಬಂದರೂ ಬರಬಹುದು. ಹುಂಡಿಗೆ ಹಾಕುವಂತಹ ದುಡ್ಡನ್ನು ದೇವರು ತೆಗೆದುಕೊಳ್ಳುವುದಿಲ್ಲ. ಹಾಗಂತ ಗೊತ್ತಿದ್ದರೂ ಕೂಡ 100 ರೂಪಾಯಿಯನ್ನು ಹಾಕುತ್ತಾರೆ. ಹಾಕುವಂತಹ ಅನ್ನವನ್ನು ಭಿಕ್ಷಕನು ತಿನ್ನುತ್ತಾನೆ ಎಂದು ಗೊತ್ತಿದ್ದರೂ ಕೂಡ ಅಳಿಸಿದಂತಹ ಅನ್ನವನ್ನು ಹಾಕುತ್ತಾರೆ. ನೈಜತೆಗೆ ಮೊದಲು ಬೆಲೆ ಕೊಡಿ, ಅದರಲ್ಲಿ ದೇವರನ್ನು ಕಾಣುವುದನ್ನು ಕಲಿತುಕೊಳ್ಳಿ.
ಮುಂದೆ ಸಾಗುವ ವ್ಯಕ್ತಿ ಯಾರಿಗೂ ಕೂಡ ಹಾನಿ ಮಾಡುವುದಿಲ್ಲ. ಆದರೆ ಇತರರಿಗೆ ಹಾನಿ ಮಾಡುವವನು ಎಂದಿಗೂ ಕೂಡ ಮುಂದೆ ಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವು ಒಮ್ಮೆ ಗೆಲುವನ್ನು ಸಾಧಿಸಬಹುದು. ಆದರೆ ಕರ್ಮ ಎದುರಾಗುವ ವೇಳೆಗೆ ಧರ್ಮ ಅವನನ್ನ ಸುಡುತ್ತಾ ಬರುತ್ತದೆ. ಅವನ ನಿರ್ನಾಮ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ನೇರವಾಗಿ ಇದ್ದಿದ್ದನ್ನ ಇದ್ದ ಹಾಗೆ ಮಾತನಾಡಿ ನೋಡು, ನಿನ್ನ ಜೊತೆ ಯಾರೂ ಕೂಡ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದ್ದನ್ನ ಕಲ್ಪಿಸಿಕೊಂಡು ಹೇಳಿ ನೋಡು, ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೆ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಂಸ್ಕಾರ ಹೇಳಲು ಸನ್ಯಾಸಿ ಬೇಕಿಲ್ಲ, ಅನುಭವ ಹೇಳಲು ಪದವಿ ಬೇಕಿಲ್ಲ, ಸೇವೆ ಮಾಡಲು ಅಧಿಕಾರ ಅಂತಸ್ತು ಬೇಕಿಲ್ಲ. ಹೇಳುವ ಜ್ಞಾನ, ಮಾಡುವ ಮನಸ್ಸು ಒಂದು ಇದ್ದರೆ ಸಾಕು, ಸಕಲವೂ ಕೂಡ ಇಲ್ಲಿ ಕಾರ್ಯಸಿದ್ಧಿಯಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇಡೀ ಪ್ರಪಂಚದಲ್ಲಿ ಔಷಧಿ ಇಲ್ಲದ ಏಕೈಕ ರೋಗ ಅಂದರೆ ಹೊಟ್ಟೆ ಕಿಚ್ಚು. ಇದು ಇಡೀ ದೇಹವನ್ನು ಸುಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಎಷ್ಟೇ ಕಷ್ಟವಿದ್ದರೂ ಕೂಡ ಭಿಕ್ಷುಕರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಿಲ್ಲ. ಭಿಕ್ಷುಕರಿಗೆ ಇರುವಂತಹ ಆತ್ಮಸ್ಥೈರ್ಯ ಶ್ರೀಮಂತರಿಗೆ ಇರುವುದಿಲ್ಲ. ಜೀವನದಲ್ಲಿ ಯಾವುದನ್ನ ಕಳೆದುಕೊಂಡರೂ ಕೂಡ ಮರಳಿ ಪಡೆಯಬಹುದು. ಆದರೆ ತಂದೆ ಮತ್ತು ತಾಯಿಯನ್ನ ಕಳೆದುಕೊಂಡರೆ ಮಾತ್ರ ಪುನರ್ಜನ್ಮವನ್ನು ಎತ್ತಬೇಕಾಗುತ್ತದೆ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ತಂದೆ ತಾಯಿಯನ್ನ ಮಾತ್ರ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಆ ಬ್ರಹ್ಮ ಜೀವ ಮಾತ್ರ ಕೊಡುತ್ತಾನೆ, ತಂದೆ ತಾಯಿ ಜೀವನವನ್ನೇ ಕೊಡುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಬದುಕು ನಮ್ಮನ್ನ ಕಷ್ಟಗಳ ಆಳದ ನೀರಿಗೆ ಆಗಾಗ ಕರೆದುಕೊಂಡು ಹೋಗುವುದು. ನಮ್ಮನ್ನ ಮುಳುಗಿಸುವುದಕ್ಕೆ ಅಲ್ಲ, ಚೆನ್ನಾಗಿ ತೊಳೆದು ಶುದ್ಧವಾಗಿಸಲು ಅಷ್ಟೇ. ಇದು ನಮಗೆ ನೆನಪಿದ್ದರೆ ಬದುಕು ಎನ್ನುವುದು ಸುಂದರವಾಗಿ ರೂಪಿತವಾಗುವುದು. ಶ್ರೀಮಂತರ ಬದುಕು ಎನ್ನುವುದು ಹಣವನ್ನು ಗಳಿಸುವುದರಲ್ಲಿಯೇ ತಮ್ಮ ಇಡೀ ಜೀವನ ಎನ್ನುವುದು ಮುಗಿದು ಹೋಗಿರುತ್ತದೆ. ಬಡವರ ಬದುಕು ಹೊಟ್ಟೆ ತುಂಬಿಸುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ. ಮಧ್ಯಮ ವರ್ಗದವರ ಬದುಕು ಮಾನ ಮರ್ಯಾದೆ ಅಂಜಿ ಬಾಳುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ. ಇದೇ ಬದುಕಿನ ಸೂತ್ರವಾಗಿದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ನಾವು ಅಂದುಕೊಂಡಂತೆ ಯಾವುದು ಕೂಡ ಇರುವುದಿಲ್ಲ. ಅನಿರೀಕ್ಷಿತವಾಗಿರುವಂತಹ ನಿರೀಕ್ಷೆಗಳು ಎಂದಿಗೂ ಕೂಡ ಒಳ್ಳೆಯದಲ್ಲ. ಮನಸ್ಸು ನಿರ್ಮಲವಾಗಿ ಇದ್ದರೆ ಅದೇ ಸಾಕ್ಷಾತ್ಕಾರ, ಮಾತು ಮಧುರವಾಗಿ ಇದ್ದರೆ ಅದೇ ಚಮತ್ಕಾರ, ನಡತೆ ಶುದ್ಧವಾಗಿ ಇದ್ದರೆ ಅದೇ ಪುರಸ್ಕಾರ, ಜೀವನ ಎನ್ನುವುದು ಸರಳವಾಗಿ ಇದ್ದರೆ ಅದೇ ಸಂಸ್ಕಾರ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿಮ್ಮ ಜೀವನದ ಸಂಗಾತಿ ಯಾರು? ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಗ, ಮಗಳು ಮತ್ತು ಸ್ನೇಹಿತರು ಅಲ್ಲವೇ ಅಲ್ಲ. ನಿಮ್ಮ ನಿಜವಾದ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರು ನಿಮ್ಮೊಂದಿಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸು ನೋಯಿಸುತ್ತಾ ಇದ್ದರೂ ಕೂಡ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವನ್ನು ಕೊಡುತ್ತಾ ಇದ್ದರೆ ನಾವು ಶತಮೂರ್ಖರ ರೀತಿಯಲ್ಲಿ ಆಗುತ್ತೇವೆ. ಕ್ಷಮಿಸುವ ವ್ಯಕ್ತಿಗೆ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಕೂಡ ಪಾಪದ ಕೊಡ ಎನ್ನುವುದು ತುಂಬುತ್ತಾ ಹೋಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಈ ಪಾಪದ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಹೆತ್ತವರನ್ನ ಬಿಟ್ಟು ಯಾರ ಋಣದಲ್ಲಿಯೂ ಕೂಡ ಬದುಕಬಾರದು. ಏಕೆಂದರೆ ಸಮಯ ಬಂದಾಗ ಹೀಯಾಳಿಸುವವರು ತುಂಬ ಜನ ಇರುತ್ತಾರೆ ಎನ್ನುವುದನ್ನು ನೀವು ಮರೆಯಬೇಡಿ. ಶ್ರೀರಾಮನಾಗಿ ಹುಟ್ಟಿದರೂ ಕೂಡ ವನವಾಸ ಎನ್ನುವುದು ತಪ್ಪಲೇ ಇಲ್ಲ. ಶ್ರೀಕೃಷ್ಣನಾಗಿ ಹುಟ್ಟಿದರೂ ಕೂಡ ಲೋಕದ ನಿಂದನೆ ಎನ್ನುವುದು ತಪ್ಪಲಿಲ್ಲ. ಶ್ರೀನಿವಾಸನಾಗಿ ಹುಟ್ಟಿದರೂ ಕೂಡ ಕಲ್ಲು ಆಗುವುದು ತಪ್ಪಲಿಲ್ಲ. ವಿಧಿ ಎನ್ನುವುದು ಲೋಕಪಾಲಕನನ್ನೇ ಬಿಟ್ಟಿಲ್ಲ. ಇನ್ನು ನಾವು ನೀವು ಯಾವ ಲೆಕ್ಕ ಹೇಳಿ? ನಕ್ಕರೆ ಕಲ್ಮಶ ಎನ್ನುವುದು ಇರಬಾರದು. ಪ್ರೀತಿಸಿದರೆ ದ್ವೇಷ ಎನ್ನುವುದು ಇರಬಾರದು. ಪ್ರಾರ್ಥಿಸಿದರೆ ಕೆಟ್ಟ ಗುಣಗಳು ಎನ್ನುವುದು ಇರಬಾರದು. ದಾನ ಮಾಡಿದರೆ ಪ್ರತಿಫಲದ ನಿರೀಕ್ಷೆ ಎನ್ನುವುದು ಇರಲೇಬಾರದು. ಹೂವು ಎಂದಿಗೂ ಕೂಡ 2 ಬಾರಿ ಅರಳುವುದೇ ಇಲ್ಲ. ಈ ಜನ್ಮ ಮತ್ತೆ ಮತ್ತೆ ಬರುವುದೇ ಇಲ್ಲ. ಜೀವನದಲ್ಲಿ ಸಾವಿರಾರು ಜನರು ಸಿಕ್ಕರೂ ಕೂಡ ಮನಸ್ಸಿಗೆ ಎಲ್ಲರೂ ಕೂಡ ಇಷ್ಟ ಆಗುವುದೇ ಇಲ್ಲ. ಇಷ್ಟವಾದವರನ್ನ ಒಮ್ಮೆ ಕಳೆದುಕೊಂಡರೆ ಅಂಥವರು ಮತ್ತೆ ಮತ್ತೆ ಎಂದಿಗೂ ಕೂಡ ಸಿಗುವುದಿಲ್ಲ.
ಅತಿಯಾಗಿ ಯೋಚಿಸುತ್ತಿರುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತದೆಯೋ ಆಗಲಿ, ಬಂದಿದ್ದನ್ನು ಎದುರಿಸಲು ಸಿದ್ಧನಾಗಿ ಇರಬೇಕು. ದೇವರು ನಿರ್ಧರಿಸಿರುವಂತಹ ಈ ಜೀವನದ ಪಯಣ ಎಷ್ಟು ಸಮಯ ಕಾಪಾಡಿದ ದೇವರು ಮುಂದೇನೂ ಕೂಡ ಕಾಪಾಡುತ್ತಾನೆ ಎನ್ನುವ ಭರವಸೆ ಇದ್ದರೆ ಸಾಕು. ಈ ಜೀವನ ಎನ್ನುವುದು ನೆಮ್ಮದಿಯಿಂದ ಸಾಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ದುರಾಸೆ ಎನ್ನುವುದು ಬೇಡವೇ ಬೇಡ, ದ್ವೇಷ ಎನ್ನುವುದು ಸಾಧಿಸಲೇಬೇಡ. ಇತರರ ಏಳಿಗೆಯನ್ನು ಕಂಡು ಅಸೂಹೆಯನ್ನು ಪಡುವುದಕ್ಕೆ ಹೋಗಲೇಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎನ್ನುವುದು ಎಂದಿಗೂ ಕೂಡ ಸಿಗುವುದಿಲ್ಲ. ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಪ್ರೀತಿ, ಸುಖ, ಸಂತೋಷ, ನೆಮ್ಮದಿ ಎನ್ನುವುದು ತನ್ನಿಂದ ತಾನೇ ಸಿಗುತ್ತದೆ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಹಣ್ಣು ಕೂಡ ನಮ್ಮ ಪಾಲು ಆಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿ ಇರುವಂತಹ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲು ಆಗುತ್ತದೆ. ನಮ್ಮ ಋಣ ಎನ್ನುವುದು ಎಲ್ಲಿ ಇರುತ್ತದೆಯೋ ಸಮಯ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಪ್ರೀತಿ ಅಂದರೆ ಶಿವ ಮತ್ತು ಪಾರ್ವತಿಯ ರೀತಿಯಲ್ಲಿ ಇರಬೇಕು. ಒಂದು ಹೆಣ್ಣಿಗೆ ಹಣ ಆಸ್ತಿ ಇರುವ ಗಂಡನಿಗಿಂತ ಪ್ರತಿಕ್ಷಣ ತನ್ನ ಜೊತೆಗೆ ಇದ್ದು ಪ್ರೀತಿ ಕಾಳಜಿ ತೋರಿಸುವಂತಹ ಗಂಡ ಸಿಕ್ಕರೆ ಸಾಕು, ಅವಳ ಜೀವನ ಎನ್ನುವುದು ಸುಖಕರವಾಗಿ ಇರುತ್ತದೆ. ನಿನ್ನ ಪರಿಸ್ಥಿತಿ ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಸೋಲಿಗಾಗಿಯೇ ಕಾದು ಕುಳಿತವರಿಗೋಸ್ಕರ ಎಂದಿಗೂ ಕೂಡ ನೀನು ಹತಾಶೆಗೆ ಒಳಗಾಗಬೇಡ. ಅಂಥವರ ಮುಂದೆ ಗೆದ್ದು ಮೆರೆದು ತೋರಿಸು. ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬಾರದು. ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕು ಹೊರತು ಕುತ್ತಿಗೆಗೆ ಬೀಳುವಂತಹ ದಾರದಂತೆ ಇರಬಾರದು. ಹಾಗಾಗಿ ಮಾತನಾಡುವ ಮುನ್ನ 10 ಸಲ ಯೋಚನೆಗಳನ್ನು ಮಾಡಿ ಮಾತನಾಡುವುದನ್ನು ನೋಡಬೇಕು. ಕಾಣಬಾರದೆಂದು ಕಣ್ಣನ್ನು ಮುಚ್ಚಿಕೊಳ್ಳಬಹುದು, ಆದರೆ ನೆನಪು ಆಗಬಾರದು ಎಂದು ಮನಸ್ಸು ಮುಚ್ಚಿಕೊಳ್ಳುವುದಕ್ಕೆ ಸಾಧ್ಯವಾದೀತೆ ಹೇಳಿ. ಒಮ್ಮೆ ಒಬ್ಬ ಕೋಗಿಲೆಗೆ ಹೇಳಿದ, ನೀನು ಕಪ್ಪಾಗಿ ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ. ಸಮುದ್ರಕ್ಕೆ ಹೇಳಿದ, ನೀನು ಉಪ್ಪಾಗಿ ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ. ಗುಲಾಬಿ ಹೂವಿಗೆ ಹೇಳಿದ, ನೀನು ನಿನ್ನ ಗಿಡಕ್ಕೆ ಮುಳ್ಳು ಎನ್ನುವುದು ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ. ಆಗ ಆ ಮೂವರು ಕೂಡ ಒಮ್ಮೆಗೆ ಸೇರಿ ಹೇಳಿದರು, ಹೇ ಮನುಜ, ನಿನ್ನಲ್ಲಿ ಬೇರೆಯವರ ಕೊರತೆಗಳನ್ನು ಹುಡುಕುವ ಗುಣ ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದು. ಗಂಡ ತನ್ನ ಹೆಂಡತಿಯ ತವರು ಮನೆಗೆ ಹೋದಾಗ ಅಲ್ಲಿ ಸ್ವಲ್ಪ ತಪ್ಪಾದರೆ ಆದರೂ ಕೂಡ ತನ್ನ ಮಾವನ ಮನೆಗೆ ಹೋಗಿರುವುದನ್ನೇ ನಿಲ್ಲಿಸಿಬಿಡುತ್ತಾನೆ. ಅದೇ ಹೆಂಡತಿ ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಅವಮಾನ ಮಾಡಿದರೂ ಕೂಡ ಅವರೆಲ್ಲ ನನ್ನವರು ಅಂತ ತಿಳಿದುಕೊಂಡು ಹೋಗುತ್ತಾಳೆ. ಇದೇ ಗಂಡನಿಗೂ ಮತ್ತು ಹೆಂಡತಿಗೂ ಇರುವಂತಹ ವ್ಯತ್ಯಾಸ. ಮಗಳ ಮದುವೆ ಮಾಡುವಾಗ ಗಂಡನ ಮನೆಯಲ್ಲಿ ಹೊಟ್ಟೆ ಬಿಗಿಯಾಗುವಷ್ಟು ಊಟ ಸಿಗುವುದೇ ಎಂದು ಯೋಚಿಸುವುದಕ್ಕಿಂತ ಗಂಡನಿಂದ ಮನಸ್ಸು ಮಗುವಾಗುವಷ್ಟು ಪ್ರೀತಿ, ಕಾಳಜಿ, ಗೌರವ ಸಿಗುವುದೇ ಎಂದು ಯೋಚಿಸುವುದು ಉತ್ತಮ. ಜೀವನವೇ ಒಂದು ಗಣಿತಶಾಸ್ತ್ರ. ಒಳ್ಳೆಯದನ್ನು ಕೂಡಿಸು, ಕೆಟ್ಟದ್ದನ್ನು ಕಳೆಯಬೇಕು. ಪ್ರೀತಿಯನ್ನು ಗುಣಿಸಿ ಗೆಳೆತನವನ್ನು ಭಾಗಿಸಬೇಕು. ಅಂದಾಗಲೇ ಜೀವನ ಎನ್ನುವುದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿರುತ್ತದೆ. ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು. ದೇವರು ಕೊಡುವಂತಹ ಏಟಿಗೆ ಕಾರಣವನ್ನು ನಾವೇ ಹುಡುಕಬೇಕು. ಏಕೆಂದರೆ ಅವನು ಯಾರಿಗೂ ಕೂಡ ಕಾರಣವನ್ನು ಕೊಡುವುದಿಲ್ಲ, ತಪ್ಪದೆ ನ್ಯಾಯವನ್ನು ಮಾತ್ರ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಅವಶ್ಯಕತೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಎನ್ನುವುದು ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆಯ ಕಾಲದಲ್ಲಿ ತಿರಸ್ಕಾರವೂ ಕೂಡ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಎನ್ನುವುದು ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಎನ್ನುವುದನ್ನು ಮರೆಯಬೇಡಿ. ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು, ತುಂಬ ನೋವಾದಾಗ ಸಿಗುವುದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ, ಆ ಅನುಭವವೇ ಜೀವನ ಎನ್ನುವುದನ್ನು ಮರೆಯಬೇಡಿ. ಹಸಿದವನಿಗೆ
ಕಲ್ಲಿನಲ್ಲಿಯೂ ಕೂಡ ಕೆಲಸ ಇರುತ್ತದೆ. ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸವೂ ಕೂಡ ಕಲ್ಲಿನಂತೆ ಅನಿಸುತ್ತದೆ. ಯಾರಿಗೆ ಯಾರೂ ಕೂಡ ಇಲ್ಲ, ಅವರು ಇದ್ದಾರೆ, ಇವರು ಇದ್ದಾರೆ ಅನ್ನುವುದು ಬರೀ ಮಾತಿಗೆ ಅಷ್ಟೇ. ಎಣ್ಣೆ ಇದ್ದರೇನೆ ದೀಪ, ಹಾಗೆಯೇ ನಾವು ಚೆನ್ನಾಗಿ ಇದ್ದರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿ ಇಲ್ಲ ಅಂದರೆ ನಮ್ಮವರೇ ನಮ್ಮ ಪಾಲಿಗೆ ಶತ್ರುಗಳು ಆಗಿಬಿಡುತ್ತಾರೆ. ಜೀವನದ ಮೊದಲ ಪ್ರೀತಿ ತಾಯಿಯಾದರೆ ಕೊನೆಯ ಪ್ರೀತಿ ಮಗಳು. ಆದರೆ ಜೀವನ ಪೂರ್ತಿ ಪ್ರೀತಿಯಿಂದ ಜೊತೆಗೆ ಇರುವ ಜೀವ ಅಂದರೆ ಅದು ಹೆಂಡತಿ ಮಾತ್ರ. ದೇವರು ಕೊಟ್ಟ ಒಂದೇ ಒಂದು ನಾಲಿಗೆ, ಒಂದೇ ತಲೆಯಲ್ಲಿ ಇಷ್ಟೆಲ್ಲ ಬೇರೆಯವರ ಬಗ್ಗೆ ಇಲ್ಲ ಸಲ್ಲದೇ ಇರುವಂತಹ ಆರೋಪವನ್ನು ಮಾಡಿ ಮಾತನಾಡುವ ಜನ, ಕೆಟ್ಟದ್ದಾಗಿ ಯೋಚಿಸುವಂತಹ ಜನ ಇನ್ನು ಏನಾದರೂ 2 ನಾಲಿಗೆ 2 ತಲೆ ಕೊಟ್ಟಿದ್ದರೆ ಇಡೀ ಪ್ರಪಂಚವನ್ನೇ ಹಾಳು ಮಾಡಿಬಿಡುತ್ತಿದ್ದರು. ಕೋಳಿಯ ರುಚಿ ಕಂಡವನು ಹೋಳಿಗೆ ತಿನ್ನಲಾರ, ಸಾರ್ವಜನಿಕರ ಹಣದಲ್ಲಿ ರುಚಿ ಕಂಡವನು ದುಡಿದು ತಿನ್ನುವುದಕ್ಕೆ ಹೋಗಲಾರ. ವೇಶ್ಯೆ ಒಬ್ಬಳು ಮಗುವಿಗೆ ಹಾಲುಣಿಸುವಾಗ ಪತಿವ್ರತೆ ಒಬ್ಬಳು ಕೇಳಿದಳಂತೆ, ಮಗುವಿನ ತಂದೆ ಯಾರೆಂದು. ವೇಶ್ಯೆ ನಕ್ಕು ನುಡಿದಳಂತೆ, ನಿಮ್ಮ ಮನೆಯ ಪಂಜೆ ನಮ್ಮ ಮನೆಯಲ್ಲಿ ಇದೆ, ಕೊಡುತ್ತೇನೆ ನಿಲ್ಲು ಎಂದು. ಅಮ್ಮ ಒಮ್ಮೆ ಕೋಪಿಸಿಕೊಂಡಿರುವುದನ್ನು ಮೆಲುಕು ಹಾಕುತ್ತಿರಲಿಲ್ಲ. ಅವಳು ಪ್ರೀತಿಸಿದ್ದನ್ನ ಬರೆದಿಟ್ಟಿದ್ದರೆ ನಿಮ್ಮ ಡೈರಿ ಎನ್ನುವುದು ಎಂದಿಗೂ ಕೂಡ ಸಾಲುತ್ತಿರಲಿಲ್ಲ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಿರಬಹುದು, ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾವಾಗಲೂ ಕೂಡ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಮೈಗೂಡಿಸಿಕೊಂಡು ಮಾಡುತ್ತಿರುವಂತಹ ಕೆಲಸದಲ್ಲಿ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.